ಬಾಕಂದ ಕುಳಿತುಕೋ. ಅಮ್ಮ, ಅಪ್ಪಾಜಿ ಕಾಡಿನಿಂದ ಬರುವುದು ಯಾವಾಗ? ಶೀಘ್ರವಾಗಿ ಬಂದು ಬಿಡುವರು ಕಂದ. ಅಮ್ಮ, ನಾನು ಕಾಡಿಗೆ ಬೇಟಾಡಲು ಹೋಗಬಹುದಲ್ಲವೇ? ಕುಮಾರ, ನೀನು ದೊಡ್ಡವನಾದ ಮೇಲೆ ನಿಮ್ಮ ತಂದೆಯ ಸಂಗಡವೇ ಕಾಡಿಗೆ ಬೇಟೆಯಾಡಲು ಹೋಗುವೆಂತೆ, ಸರಿ ತಾನೆ? ಮಹಾಪ್ರಭುಗಳು ಆಗಮಿಸುತ್ತಿದ್ದಾರೆ. ಸ್ವಾಮಿ ಕಾಂತೆ, ನಮಸ್ಕರಿಸುವೆನು. ಸ್ವಾಮಿ, ದಿಗ್ವಿಜಯದಿಂದ ಹಿಂದಿರುಗಿ ಬಂದಿರ ಸ್ವಾಮಿ? ದಿಗ್ವಿಜಯ, ದಿಗ್ವಿಜಯ, ಇನ್ನೆಲ್ಲಿ ದಿಗ್ವಿಜಯ? ಅದೇಕೆ ಮಂತ್ರಿಗಳೇ ಹೀಗೆ ಮಾತನಾಡುತ್ತಿರುವಿರಿ? ಕಾಂತೆ, ಸ್ವಾಮಿ, ಸತ್ಯಕೀರ್ತಿಯನ್ನು ಸಮಾಧಾನಪಡಿಸಲು ನಾನು ಅಸಮರ್ಥನಾಗಿದ್ದೇನೆ. ಏಕೆಂದರೆ ಅವರಿಗೆ ನಮ್ಮ ಮೇಲಿರುವ ಪ್ರೀತಿ ಅಂತಹುದು. ಆದರೇನು ಮಾಡಲಿ, ಅನ್ಯ ಮಾರ್ಗ ಯಾವುದು ಗೋಚರಿಸದೆ ನಾನು ಈ ಕಾರ್ಯವನ್ನು ಮಾಡಬೇಕಾಯಿತು. ಏನಾಯಿತು ಸ್ವಾಮಿ, ನನಗೆ ವಿವರವಾಗಿ ತಿಳಿಸಬಾರದೆ? ವಿಶ್ವಾಮಿತ್ರ ಮುನೀಂದ್ರರಿಗೆ ನನ್ನ ರಾಜ್ಯ ಸಕಲೈಶ್ವರ್ಯವನ್ನು ದಾರೆರೆತ್ತಿದ್ದೇನೆ. ರಾಜ್ಯಾಧಿಕಾರವನ್ನು ಸ್ವೀಕರಿಸಲು ನಾಳೆಯೇ ಬನ್ನಿ ಎಂದು ಆಹ್ವಾನಿಸಿದ್ದೇನೆ. ನಿನ್ನಲ್ಲಿ ಹೇಳುವುದಕ್ಕೂ ಅವಕಾಶವಿಲ್ಲದೆ ನಾನು ಈ ಕಾರ್ಯವನ್ನು ಮಾಡಬೇಕಾಯಿತು ದೇವಿ. ಪ್ರಾಣೇಶ್ವರ, ನನ್ನಲ್ಲಿ ಹೇಳುವ ಅವಶ್ಯಕತೆಯಾದರೂ ಏನಿರುವುದು ಸ್ವಾಮಿ? ಯಾವುದೋ ಧರ್ಮ ಸಂರಕ್ಷಣಾರ್ಥವಾಗಿ ಈ ರಾಜ್ಯವನ್ನು ದಾನ ಮಾಡಿರುವಿರಿ ಅಲ್ಲವೇ? ಅಪ್ಪಾಜಿ, ರಾಜ್ಯದಾನವು ಎಲ್ಲದಕ್ಕಿಂತ ದೊಡ್ಡದಲ್ಲವೇ? ಹೌದು ಕುಮಾರ, ನಿಜ. ಸತ್ಯಕೀರ್ತಿಗಳೇ, ಕೇಳಿದರ ಇಂತಹ ಧರ್ಮಪತ್ನಿಯು ಇಂತಹ ಕುಮಾರನು ಇರಬೇಕಾದರೆ ಬೇರೆ ರಾಜ್ಯವು ಐಶ್ವರ್ಯವು ಏತಕ್ಕೆ ಬೇಕು? ಇನ್ನು ನೀವು ಮುನೀಂದ್ರರ ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಕೊಡೇ ಪ್ರಭು. ಸ್ವಾಮಿ, ದೇವಿ, ಹೇ ಕೈಲಾಸವಾಸ, ವೈಕುಂಠಾಧಿಪತಿ, ಸತ್ಯ ಲೋಕಾಧಿಪತಿಯಾದ ಬ್ರಹ್ಮದೇವ, ಸೂರ್ಯ ಚಂದ್ರಾದಿಗಳೇ, ಮಹಾತಾಯಿ ಭೂದೇವಿ, ಭಗವತ್ ಸ್ವರೂಪರಾದ ವಿಶ್ವಾಮಿತ್ರ ಮುನೀಂದ್ರರಿಗೆ ಅಯೋಧ್ಯಾಧಿಪತಿಯಾದ ಈ ಹರಿಶ್ಚಂದ್ರನು ತನ್ನ ರಾಜ್ಯ ಸಕಲೈಶ್ವರ್ಯವನ್ನು ದಾನ ರೂಪದಿಂದ ದಾರೆರುತ್ತಿದ್ದೇನೆ. ಇದರಲ್ಲಿ ಯಾವ ಅಪರಾಧವೂ ಇರುವುದಿಲ್ಲ. ಈ ಶುಭ ಮುಹೂರ್ತಕ್ಕೆ ನೀವುಗಳೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಹೇ ಜಗನ್ಮಾತೆ, ಲಕ್ಷ್ಮೀ ಸ್ವರೂಪಿಣಿ, ಸರಸ್ವತಿ ದೇವಿ, ಪಾರ್ವತಿ ಪರಮೇಶ್ವರಿ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ ಎಂದು ಬದುಕುತ್ತಿರುವ ನಾನು ನಿಷ್ಕಾಮ ಯೋಗಿಯಾಗಿ ಅನವರತವೂ ಸೇವೆ ಸಲ್ಲಿಸುತ್ತಾ ಆ ಗುರುಗಳ ಕಾರ್ಯವನ್ನು ನಿರ್ವಹಿಸುವುದೇ ನಮ್ಮ ಜವಾಬ್ದಾರಿ. ಭಾಗ್ಯ ದೇವತೆಯಾದ ಇದಕ್ಕೆ ಆ ನೀರೇ ಸಾಕ್ಷಿ ತಾಯಿ. ವಿಶ್ವೇಶ್ವರ, ಈ ಸೃಷ್ಟಿಯ ಸೂತ್ರ ನೀನೇ ಅಧಿಕಾರಿ. ಅನಾಧಿಕಾರಿಗಳಾದ ನಾವು ನಿನ್ನ ಕೃಪೆ ಇಲ್ಲದೆ ನಡೆಯಂತಿಲ್ಲ. ಶೂಲಪಾಣಿ, ನನ್ನ ಜನನಿ ಜನಕರ ದಾನದಲ್ಲಿ ಸತ್ಯಕ್ಕೆ ಜಯವಾಗಲೆಂದು ಬಯಸಿ ಮಾತಾಪಿತೃಗಳ ಮನದಾಸೆಯನ್ನು ಎಳೆಯಿಂದ ಸ್ವಾಗತಿಸುತ್ತಿದ್ದೇನೆ. ಇದಕ್ಕೆ ನೀನೇ ಸಾಕ್ಷಿ ರೂಪನು. ಸ್ವಾಮಿ, ಹೀಗೆ ದಯಮಾಡಿಸಿ. ಹರಿಶ್ಚಂದ್ರ, ನಿನ್ನ ದಾನಶೀಲತೆಗೆ ಮೆಚ್ಚಿದನು. ಆದರೆ ಕೇಳು, ನಿನ್ನ ಧರ್ಮಪತ್ನಿ, ನಿನ್ನ ಕುಮಾರ ಹಾಗೂ ನಿನ್ನ ಶರೀರ ನಾವು ಅನುಗ್ರಹಿಸಿಕೊಡುವ ಕೆಲವು ಉಡುಗೆ ತೊಡುಗೆಗಳು ಮಾತ್ರವೇ ನಿನ್ನದು. ಈ ಅಯೋಧ್ಯೆ ಸಕಲೈಶ್ವರ್ಯವನ್ನು ನಮಗೆ ದಾನ ರೂಪದಲ್ಲಿ ದಾರೆ ಎರೆದು ಕೊಡಬೇಕು. ಹರಿಹರ ವಾಸುದೇವರುಗಳೇ ಸಾಕ್ಷಿ. ಹರಿಹರ ವಾಸುದೇವರುಗಳೇ ಸಾಕ್ಷಿ. ದರೆಯ ಕೋಶಾದಿಗಳಂ ಮುನೀಂದ್ರರಿಗೆ ದಾರೆಯ ನೆರವೆನೀಗನ.
ಕೊಡುವೆ ರಾಜ್ಯವನ್ನು ಪಡೆಯೋ ಮುನಿವರ ಅತಿ ಸಂತೋಷದಿ ಕೊಡುವೆನು ನಾನು. ಸತಿ ಸುತರಾನೆ ಗುರು ಪಾದದಾನೆ ಸತಿ ಸುತರಾನೆ ಗುರು ಪಾದದಾನೆ ಅತಿ ಸಂತೋಷದಿ ದಾರೆಯ ನೆರೆಯುವೆ. ಅತಿ ಸಂತೋಷದಿ ದಾರೆಯ ನೆರೆಯುವೆ. ಕೊಡುವೆ ರಾಜವನ್ನು ಪಡೆದೋ ಮುನಿವರ ಅತಿ ಸಂತೋಷದಿ ಕೊಡುವೆನು ನಾನು. ಹರಿಶ್ಚಂದ್ರ, ನೀನು ನಿನ್ನ ಸಕಲ ಐಶ್ವರ್ಯವನ್ನು ನಮಗೆ ದಾರೆ ಎರೆದುಕೊಟ್ಟಿರುವೆ. ಆದರೆ ಇನ್ನು ಮುಂದೆ ಮಂತ್ರಿ ಸೈನಾಧಿಕಾರಿಗಳು ನಮ್ಮ ಆಜ್ಞಾ ಪಾಲಕರಾಗಬೇಕು. ಗುರುವಾಜ್ಞೆಂತಾಗಲಿ ಪೂಜ್ಯರೇ, ನಾವಿನ್ನು ಹೊರಡುವೆವು ಮಹಾತ್ಮರೇ. ಮಹಾಪ್ರಭು, ನಾವು ನಿಮ್ಮ ಜೊತೆಯಲ್ಲಿಯೇ ಬರುವೆವು. ನೀವಿಲ್ಲದ ಈ ರಾಜ್ಯದಲ್ಲಿ ನಾವು ತಾನೇ ಹೇಗೆ ಜೀವಿಸುವುದು? ಅಲ್ಲದೆ ಪುರದ ಜನರೆಲ್ಲರೂ ನಿಮ್ಮ ಜೊತೆಯಲ್ಲಿಯೇ ಬರಲು ಕಾದು ನಿಂತಿರುವರು. ಬೇಡ ಸತ್ಯಕೀರ್ತಿ, ಬೇಡ. ಪುರದ ಜನರನ್ನು ಹಿಂದಕ್ಕೆ ಕರೆದುಕೊಂಡು ಹೋಗು. ಅಲ್ಲದೆ ಮುನಿಂದರರು ಕೋಪಿಸಿಕೊಂಡರೆ ಅನರ್ಥವಾದೀತು. ರಾಜೇಂದ್ರ, ನಿನ್ನ ಉದಾರ ಬುದ್ಧಿಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಇನ್ನು ತಮ್ಮಿಚ್ಛೆಯಂತೆ ನಡೆದು ಬೇಡ ಸತ್ಯಕೀರ್ತಿ, ಬೇಡ. ಮಹಾತ್ಮರೇ, ನಾವಿನ್ನು ಹೊರಡುವೆವು. ಸತ್ಯಕೀರ್ತಿ, ಹರಿಶ್ಚಂದ್ರ, ನೀವಿನ್ನೂ ಹೊರಡಬಹುದು. ಸತ್ಯಕೀರ್ತಿ, ಹರಿಶ್ಚಂದ್ರನನ್ನು ಯಾರು ಹಿಂಬಾಲಿಸಕೂಡದು. ಇದು ನಮ್ಮ ರಾಜಾಜ್ಞೆ. ಹರಿಶ್ಚಂದ್ರ, ನೀನು ಧರಿಸಿರುವ ರತ್ನಖಚಿತ ಕನಕಾಂಬರಗಳನ್ನು ಕೊಟ್ಟು ನಾವು ಕೊಡುವ ನಾರ್ಮುಡಿಯನ್ನು ಉಟ್ಟು ಈ ರಾಜ್ಯದಿಂದ ಹೊರಡಬೇಕು. ಸತ್ಯಕೀರ್ತಿ, ತಮ್ಮ ಆಜ್ಞೆಯಂತಾಗಲಿ ಪೂಜ್ಯರೇ. ಇವರನ್ನು ಕರೆದುಕೊಂಡು ಹೋಗಿ ಸಕಲ ವಸ್ತ್ರಾಭರಣಗಳನ್ನು ತೆಗೆದುಕೊಂಡು ನಾರ್ಮುಡಿಯನ್ನು ಕೊಟ್ಟು ಈ ರಾಜ್ಯದಿಂದ ಕಳುಹಿಸು. ಆಜ್ಞೆ ಗುರುರಾಜನ್. ನಡೀರಿ ನಡೀರಿ, ಗುರುಗಳ ಕೋಪ ಯಾವಾಗ ಯಾವ ರೀತಿ ಅಂತ ಹೇಳಕ್ಕಾಗಲ್ಲ. ನಡೀರಿ ನಡೀರಿ. ಈ ವಿಶ್ವವನ್ನು ತಪೋಬಲದಿಂದ ಪಡೆಯದ ಮಹೋತ್ಸವರು ದಗ ದಗ ದಗಿಸುವ ಹಾಕಿಕೊಂಡರೆ ದಗ ದಗ ದಗಿಸುವ ಹಾಕಿಕೊಂಡದ ಹರಿಶ್ಚಂದ್ರನ ಜಯಿಸುವನು. ಹರಿಶ್ಚಂದ್ರನ ಜಯಿಸುವನು. ಅವರು ಲೋಕ ಅಡಗಿಸುವ ಪ್ರಚಂಡ ಕೌಶಿಕನು. ಅಜ ನಾನೊಂದು ಮದುವೆಯ ಮಾಡಿಕೊಂಡೆ. ಅಜ ಆನಂದ ಬೈಕಿಗೆ ಹೇಳಿಕೊಂಡೆ. ಅಜ ನಾನೊಂದು ಮದುವೆಯ ಮಾಡಿಕೊಂಡೆ. ಅಜ ಆನಂದ ಬೈಕಿಗೆ ಹೇಳಿಕೊಂಡೆ. ನೀಡಾದ ಮುನಿಯನ್ನು ಕಟ್ಟಿಕೊಂಡೆ. ನೀಡಾದ ಮುನಿಯನ್ನು ಕಟ್ಟಿಕೊಂಡೆ. ನೀಟಾಗುವೆ ನಂತೆ ಕಾಗುವೆ. ಅಜ ನಾನೊಂದು ಮದುವೆಯ ಮಾಡಿಕೊಂಡೆ. ಅಜ ಆನಂದ ಬೈಕಿಗೆ ಹೇಳಿಕೊಂಡೆ. ನಾನು ಯಾರಂದಿರ? ಏಟ್ಗಾಲ ತೋಟದ ಮುಗ ಮೋಟ ನಾನು. ವಾಟರ್ ಸಪ್ಲೈ ಅಂತ
ನಮ್ಮೊಳಗೆ ಮೋರ್ದಣ್ಣಾಗ ಒಂದ್ ಏಡ್ ಕೊಟ್ಟೆ. ಅವಳೇನ್ ಮಾಡಿಳು, ಇಟ್ಟು ಮಾಡಿ ರೊಟ್ಟಿ ಸುಟ್ಟು ಕೈ ಕೊಡ್ಲು. ನಾನೇ ಮಾಡ್ದೆ, ರೊಟ್ಟಿ ಕಟ್ಕೊಂಡು ಕಟ್ಕೊಂಡ್ ಹೋಗ್ಬೇಕಂತ ಕಟ್ಕೊಂಡ್ ಮೇಲೆ ಕೂತಿದ್ದೆ. ಶೇಟ್ ಒಬ್ಬ ಪುರ್ ಅಂತ ಬಂದ, ಒಂದ್ ಶೂಟ್ ಮಾಡಿ ಒಂದ್ ಏಡ್ ಕೊಟ್ಟೆ. ಶೇಟ್ ಬಾರ್ಲಿ ಬಿದ್ದೋದ. ಶೇಟ್ ಏನ್ ಮಾಡ್ದ, ಫೋರ್ ತೆಗ್ದು ಒಂದ್ ನೋಟ್ ಕೊಟ್ಟ. ನೋಟ್ ತಕೊಂಡು ಜಾಡಿ ಬಿಡಿ ಸೇತ್ಕೊಂಡು ಲೇಡಿ ಮನೆ ಹೋಗ್ಬೇಕಂತ ಮಾನಿ ಮೇಲೆ ಹೋದೆ. ಲೇಡಿ ಏನ್ ಮಾಡಿರು, ಜೋಬಲ್ ಕಾಸು ಕಿತ್ಕೊಂಡು ಜಾರ್ಸೊಂದೊಂದು ಅಯ್ಯ ಮುಂಡ ಕೊಡ್ಲಪ್ಪ ಹೇಳ್ರು ಅಂತ ಅಲ್ಲಿಂದ ಹೊಲ್ಟನೆ ಹೋದ್ರೆ ಸರ್ಜಾಪುರಕ್ಕೆ ಹೋದೆ. ಒಂದ್ ಅರ್ಜಿ ಬರ್ಸ್ಕೊಂಡೆ. ಅರ್ಜಿ ತಗೊಂಡು ದರ್ಜಾಪೇಟೆಗೆ ಹೋದೆ. ಅರ್ಜಿ ದರ್ಜೆ ಕೊಟ್ಟ, ದರ್ಜಿ ಕುರ್ಜಿ ಕೊಟ್ಟ. ಕುರ್ಜಿ ಮೇಲೆ ಕುತ್ಕೊಂಡು ಕರ್ಜಿಕಾಯಿ ತಿಂತಾ ಇದ್ದೀನಿ. ಅಜ್ಜಿ ಓದಿ ನನ್ನ ಮಗ ಬಜ್ಜ ಬರೋಣ. ಅಯ್ಯೋ ನನ್ನ ಮಗನೇ ಅಂದಿದ್ದು. ಅಲ್ಲಿಂದ ಹೆಜ್ಜಾಜಿ ನಮ್ಮ ಅಜ್ಜಿ ಮನೆ ಹೋದೆ. ನಮ್ಮ ಅಜ್ಜಿ ಸಜ್ಜಕ್ಕೆನ್ನ ಮಾಡಿ ಕೆಸರಂತ ಮೊಸರು ಬಿಟ್ಟು ಗೆಜ್ಜೆಕಾಯಿ ಗೊಜ್ಜಿಗಿದ್ಲು. ತಿನ್ನದಾಗ ಚೆನ್ನಾಗಿ ತಿಂದೆ. ಹಿಂದೆ ಮುಂದೆ ಕೂಡ ಕಿತ್ಕೊಂಡ್ಬಿಡ್ತು. ಅಯ್ಯೋ ಮುಂಡೆ ಕೊಡಲೇಬೇಡು ಅಂತ ಅಲ್ಲಿಂದ ಹಸಿರು ಗಿಡ ಮನೆ ಮಾಡ್ಕೊಂಡು ಹಸಿರು ಒಳ್ಳೆಗೆ ಹೋದೆ. ಹಸಿರು ಒಳ್ಳೆಗೆ ಹೋಗಿ ಸುಮ್ಮನೆ ಉಸಿರು ಬಿಟ್ಟೆ. ಆ ಉಸಿರು ಕುಡ್ಕೊಂಡು ನಮ್ಮ ಮಾವ ಮೇಲೆ ಬಸ್ರೇ ಬಿಡೋಣ. ಅಯ್ಯೋ ಮುಂಡ ಕೊಡಲೇಬೇಡು ಅಂತ ಅಲ್ಲಿಂದ ತರೀಕೆರೆಯಲ್ಲಿ ಮೇಲೆ ಬರ್ತಾ ಇದ್ದೀನಿ. ನಮ್ಮ ಮಾವನ ಕೂರಿ ದಿಗ್ಜರಿ ಕಚ್ಚಿ ತರಿ ಈಷ್ಟು ಬಿಡೋಣ. ಅಯ್ಯೋ ಮುಂಡ ಕೊಲೆ. ನಾನ್ ಸೆಂಟ್ರಲ್ ಜೈಲಿಂದ ಬಂದಿದ್ದೆ. ಬಾಯಿ ಕೇಟ್ ಕರೆ ಹಿಡಿದಿತ್ತು. ಎತ್ತೆಗ ಮೇಲೆ ಹಾಕೊಂಡು ಬರ್ಬಾರ ಅಂತ ಬಂದೆ. ಏ ಇದ್ದೇನೆ ಅಂದೆ. ಏನ್ ಮುಂಡೆ ಮಗ ಅಂತ ಬಂದ್ ಮುದ್ದಿದ್ವಿ ಬಿಡದ. ಹಾಗೆ ಖಾರ ಮಸಾಲೆ ಅಂತೆ. ಎಲ್ಲದ ಅಂತೇಳಿ ನೋಡ್ತೀನಿ. ಈ ಊರಾಗಲ್ಲ ದೊಡ್ಡ ಮನೆ ಎಲ್ಲ ನನ್ನವೇ. ಎಲ್ಲ ಭಾರಿ ಆಗ್ಬಿಟ್ಟಿದೆ. ಯಾವ್ದಾನ ಮನೆ ಬೀಗ ಮುರಿಯಾಕಂದ ಬರ್ಬಾರಂತ ಬಂದೆ. ಓಹೋ, ನೀವೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೋಡ್ ನಾನು ಇವಾಗ ತಗಲಾಕೊಂಡ್ಬಿಟ್ಟೆ. ಇವಾಗ ಹೋಗಿ ಕುರಿಬಾರ್ ತಿಂದು ಬರ್ತೀನಿ. ಅಲ್ಲಿ ನೋಡ್ಕೊಂಡ್ ಬರ್ತೀನಿ. ಒಳ್ಳೆ ಸಮಯವೋ ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವೋ. ಒಳ್ಳೆ ಸಮಯವೋ ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವೋ. ಅಲ್ಲೊಬ್ಬ ಕೂತಾನೆ ಆಣುಗಾರ, ಅವ್ರ ಗುಂಡಿಗೆ ಉಳಿವೆ ಬಿಸಿಲಿಲ್ಲ. ಒಳ್ಳೆ ಸಮಯವೋ ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವೋ. ದೊಡ್ಡ ಮನೆಗಳೀಗ ಕಣ್ಣು ಹಾಕುವೆ, ಆಟ ಬಂದರೆ ಗುಂಡು ಹೊಡೆಯುವೆ. ಒಳ್ಳೆ ಸಮಯವೋ ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವೋ. ಬಟ್ಟೆ ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯದ ಇದು ಸತಿಸುತರೊಡನೆ ಸಾಗುತ್ತಿಯ ನಯ್ಯ. ಸತ್ಯಸಂಧ ಹರಿಶ್ಚಂದ್ರ. ನಿಷ್ಠರಾದ ಅಯೋಧ್ಯ ಪಟ್ಟಣದ ಪ್ರಜೆಗಳೇ, ಭಗವತ್ ಸ್ವರೂಪರಾದ ವಿಶ್ವಾಮಿತ್ರ ಮುನೀಂದ್ರರಿಗೆ ನಾನು ಕೊಟ್ಟ ಭಾಷೆಯಂತೆ ನನ್ನ ರಾಜ್ಯ ಸಕಲೈಶ್ವರ್ಯವನ್ನು ದಾನ ಮಾಡಿ ಸತ್ಯಕ್ಕೆ ಸಾತ್ವಿಕನಾಗಿ ಈ ಪಟ್ಟಣವನ್ನು ಪರಿತ್ಯಾಗ ಮಾಡುತ್ತಿದ್ದೇನೆ. ನನ್ನ ಅಧಿಕಾರದ ಅವಧಿಯಲ್ಲಿ ನಿಮಗೇನಾದರೂ ಅಪಚಾರವೆಸಗಿದ್ದರೆ ದಯಮಾಡಿ ಅದನ್ನು ಕ್ಷಮಿಸಿ ನಮ್ಮನ್ನು ಬೀಳ್ಕೊಡಿಸಬೇಕೆಂದು ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸುತ್ತೇವೆ. ದೈವ ಬಲ ಹೊಂದಿದ್ದರೆ ನಿಮ್ಮೆಲ್ಲರನ್ನು ಮತ್ತೆ ಸಲ್ಲಿಸುತ್ತೇನೆ. ಕಡೆಯದಾಗಿ ನಮ್ಮನ್ನು ಆಶೀರ್ವದಿಸಿ. ಹರಿಶ್ಚಂದ್ರ, ನಿಲ್ಲು! ಇದೇ ಏನು ನಿನ್ನ ಸತ್ಯಸಂಧತೆ? ಇದೇ ಏನು ನಿನ್ನ ಸತ್ಯವ್ರತ? ನಾವು ಮರೆತಿದ್ದೆ ಸಾಕೆಂದು ನಮಗೆ ಮೋಸ ಮಾಡಿ ಹೋಗುತ್ತಿರುವೆಯಾ?
ಮಹಾತ್ಮರೇ, ನಾನೇನು ಅಪರಾಧ ಮಾಡಿದೆ? ಯಜ್ಞಾರ್ಥಕವಾಗಿ ನೀನು ಕೊಡಿದ ಧನವನ್ನು ನಾವು ನಿನ್ನಲ್ಲಿಯೇ ಇಟ್ಟಿದ್ದೇವಲ್ಲ. ಅದೆಲ್ಲ ಕೋಶಾಗಾರದಲ್ಲಿ ಸುರಕ್ಷಿತವಾಗಿದೆ ಪ್ರಭು. ಕೋಶಾಗಾರವು ಅದರಲ್ಲಿ ಬಂದ ಧನವು ದಾನರೂಪವಾಗಿ ಬಂದ ಬಳಿಕ ನಾವು ನಿನ್ನಲ್ಲಿಟ್ಟಿದ ಧನವನ್ನು ನೀವು ಬೇರೆ ರೀತಿಯಾಗಿಯೇ ತೀರಿಸಬೇಕು. ಸರ್ವ ಧರ್ಮಜ್ಞರು, ಬ್ರಹ್ಮರ್ಷಿಗಳು, ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಅರ್ಪಿಸಿರುವ ನಾನು ನಿಂತ ನಿಲುವಿನಲ್ಲಿ ಅಷ್ಟೊಂದು ಹಣವನ್ನು ಹೇಗೆ ಸಲ್ಲಿಸಬಲ್ಲೆ? ಆಯ್ತಲ್ಲ ಗುರುಗಳೇ, ಹಣವನ್ನು ಕೊಡೋಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ನಡೀರೆ ನಡೀರೆ. ನನ್ನ ಅಭಿಪ್ರಾಯ ಅದಲ್ಲ. ನನಗೆ 1 ತಿಂಗಳ ಮಾಸಾವಧಿಯನ್ನು ಕೊಟ್ಟರೆ ಹೇಗಾದರೂ ಮಾಡಿ ನಿಮ್ಮ ಋಣವನ್ನು ತೀರಿಸುತ್ತೇನೆ. ಅಷ್ಟೊಂದು ಹಣ ಎಲ್ಲಿ ಹೇಗೆ ಸಂಪಾದಿಸಬಲ್ಲೆ? ವಿಶ್ವೇಶ್ವರ ಪರಿಪಾಲಿತ ಮಹಾಪುಣ್ಯ ಕ್ಷೇತ್ರವಾದ ಕಾಶಿನಗರದಲ್ಲಿ. ಸರಿ, ನೀನು ಕೇಳಿರುವ ಅವಧಿ 1 ತಿಂಗಳು. ಅಷ್ಟರೊಳಗೆ ನಮ್ಮ ಋಣವನ್ನು ತೀರಿಸು. ಎಚ್ಚರಿಕೆ. ಆಗಬಹುದು ಪೂಜ್ಯರೇ, ನಾವಿನ್ನು ಹೊರಡುವೆ ಮಹಾತ್ಮರೇ. ಹರಿಶ್ಚಂದ್ರ, ನಿಲ್ಲು. ನೀನು ಬರುವ ಮತ್ತೆ ಪ್ರಯಾಸವಿಲ್ಲದೆ ನಾವು ಒಂದು ಉಪಾಯವನ್ನು ಮಾಡಿರುವೆವು. ನಮ್ಮ ಶಿಷ್ಯನಾದ ದಕ್ಷದಿಗನನ್ನು ನಿಮ್ಮ ಸಂಗಡವೇ ಕಳುಹಿಸುವೆವು. ಅವನ ಕೈಗೆ ನಮ್ಮ ಋಣವನ್ನು ಕೊಟ್ಟರೆ ಅದು ನಮಗೆ ತಲುಪಿದ ಹಾಗೆ. ಆಗಬಹುದು ಪೂಜ್ಯರೇ. ಆಹಾಹಾಹಾ. ಗುರುಗಳ ಪ್ರಥಮ ಶಿಷ್ಯನಾಗಿರುವುದರಿಂದ ಈ ಗೌರವವು ನನಗೆ ಕಟಾಕ್ಷಿಸಿದರು. ಧನ್ಯೋಸ್ಮಿ ಗುರುಗಳೇ. ನಕ್ಷತ್ರಿಕ ಗುರುಗಳೇ, ನಮಗೆ ಹೋಗುದ್ರ ಗುರುಗಳೇ? ನಮಗೆ ಯಾಕೋ ಮುಖ್ಯವಾದ ಎಡಗಣ್ಣು ಒದರ್ತಾ ಇದೆಯಲ್ಲ? ನಮಗೆ ಈತನ ಘನತೆ ಗಾಂಭೀರ್ಯ ಎಲ್ಲ ನೋಡಿದ್ರೆ ಹಣವನ್ನು ತೀರ್ಸೋಗೆ ಕಾಣ್ತಾ ಇದ್ದಾನಲ್ಲ. ನಮಗೆ ಮುಖ್ಯವಾದದ್ದು ಹಣವಲ್ಲವೋ ಮೂಢ. ಅವನು ಋಣವನ್ನು ತೀರಿಸದೇ ಇದ್ದರೆ ಆಡಿದ ಮಾತಿಗೆ ತಪ್ಪಿದಂತಾಗುವುದು. ನಿನಗಡಿಗಡಿಗೆ ಅಡ್ಡ ಕಟ್ಟಿ ಒಂದು ಚೂರು ಕವಣೆಯು ಸಿಗದ ಹಾಗೆ ಮಾಡಿ ಅವನ ಬಾಯಿಯಿಂದ ಅಸತ್ಯವನ್ನು ನುಡಿಸಿ ಬರಬೇಕು. ಎಚ್ಚರಿಕೆ. ಗುರುಗಳೇ, ನೋಡ್ತಾ ಇರ್ರಿ ಗುರುಗಳೇ. ಪಟ್ಟು ಅಂದ್ರೆ ಪಟ್ಟು, ನಕ್ಷತ್ರಕ್ಕೊಂದೇ ಪಟ್ಟು. ಆಶೀರ್ವಾದ ಮಾಡಿ ಗುರುಗಳೇ. ಧನ್ಯಸ್ತು. ಹೋಗಿ ಬಾ. ಆಗಲೇ ಗುರುಗಳೇ. ಹರಿಶ್ಚಂದ್ರ, ಮರೆತಿದ್ದೆ. ಸಕಲ ಐಶ್ವರ್ಯವನ್ನು ನೀನು ದಾರಿ ಎರೆದೆ. ಆದ್ದರಿಂದ ನಿನ್ನ ಮೈ ಮೇಲಿನ ಆಭರಣಗಳನ್ನು ಅಪ್ಪಳಿಸಿಕೊಂಡು ಹೋಗುತ್ತಿರುವೆಯಲ್ಲ, ಅವುಗಳನ್ನು ಈಗಲೇ ತೆಗೆದೊಡು ಭ್ರಷ್ಟ. ಮಹಾತ್ಮರೇ,
ಇನ್ನು ಅಪ್ಪಣೆ ಕೊಟ್ಟರೆ ನಾವಿನ್ನು ಹೊರಡುವೆವು ಪೂಜ್ಯರೇ. ಆಗಲಿ, ನೀವಿನ್ನು ಹೊರಡಿ. ಕಟಕಟ ಈ ಘೋರಾರಣ್ಯದಲ್ಲಿ ಸಂಚರಿಸಲಾರದೆ ಕಾಂತೆಯು ಕುಮಾರನು ಬಳಲಿರುವರಲ್ಲ. ಬಣ್ಣಿಸಲಾರೆ ದುರ್ವಿಧಿಯೇ ಬಹು ದುಃಖಂ ಘೋರಾರಣ್ಯದಲ್ಲಿ ಸಂಚರಿಸಲಾರದೆ ಕಾಂತೆಯು ಕುಮಾರನು ಬಳಲಿರುವರಲ್ಲ. ಮೇಲಾಗಿ ಈ ಮುನಿಕುಮಾರನಾದರೂ ಅತಿ ಆಯಾಸವನ್ನು ಹೊಂದಿರುವನು. ರಾಜ, ನನ್ನಿಂದ ಇನ್ನು ನಡೆಯಲಾಗುವುದಿಲ್ಲ. ಅಲ್ಲದೆ ಹಸಿವು ಬಾಯಾರಿಕೆ ಸಹಿಸಲಾರೆ ನನ್ನ ಕಾಲುಗಳು ಕುಸಿಯುವಂತಾಗಿದೆ. ನಾನಿನ್ನು ನಡೆಯಲಾಗದು ರಾಜ, ನಾನಿನ್ನು ನಡೆಯಲಾಗುವುದಿಲ್ಲ. ಇನ್ನು ಸ್ವಲ್ಪ ದೂರ ಮುಂದೆ ಬನ್ನಿ. ಅಲ್ಲಿ ಕಾಣುವ ಹಾಳು ಮಂಟಪದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಆನಂತರ ಮುಂದೆ ಹೋಗೋಣ. ಅಯ್ಯ ರಾಜೇಂದ್ರ, ಹಸಿವು ಬಾಯಾರಿಕೆ ಅಂದ್ರೆ ಇಲ್ಲಿಯೇ ವಿಶ್ರಮಿಸಿಕೊಳ್ಳೋಣ ಅಂತ ಹೇಳ್ತಾ ಇದೆಯಲ್ಲ. ನಮ್ಮ ಗುರುಗಳಾದ ವಿಶ್ವಾಮಿತ್ರ
ಕೊಡಬೇಕಾದ ದಕ್ಷಿಣಾಧನವನ್ನು ಕೊಟ್ಟು ಬಿಡಿ. ಇನ್ನು ಇಂತಹ ಕಷ್ಟಗಳನ್ನು ಸಹಿಸಲಾರೆ. ಇನ್ನು ಆ ಕಾಶಿ ಪಟ್ಟಣವು ಎಷ್ಟು ದೂರವಿದೆಯೋ ಅಲ್ಲಿಗೆ ಹೋಗೋಣ, ನಡೆಯಿರಿ. ಸಾಧ್ಯವಾಗುತ್ತಿಲ್ಲ ಸ್ವಾಮಿ, ಸಾಧ್ಯವಾಗುತ್ತಿಲ್ಲ. ಇನ್ನು ಸ್ವಲ್ಪ ದೂರ ಮುಂದೆ ಬನ್ನಿ. ಅಲ್ಲಿ ಕಾಣುವ ಹಾಳು ಮಂಟಪದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ.
ನನ್ನಿಂದ ಇನ್ನೂ ನಡೆಯಲಾಗುವುದಿಲ್ಲಮ್ಮ. ಬಲು ಬಾಯಾರಿಕೆಯಿಂದ ಆಯಾಸವಮ್ಮ. ಸೈರಿಸಿಕೋ ಕಂದ, ಸೈರಿಸಿಕೋ. ಅದು ಅಲ್ಲಿ ನೋಡು, ಅಲ್ಲಿ ಆಳು ಮಂಟಪವಿರುವುದು. ನಡೆ, ಅಲ್ಲಿಗೆ ಹೋಗೋಣ. ಕುಮಾರ, ನನ್ನಿಂದ ಈ ಬಾಲಕನು ವ್ಯಸನ ಪಡುವಂತಾಯಿತು. ದುರ್ವಿದೆಯೇ, ನಿನಗೆ ನಾನೇನು ತಪ್ಪು ಮಾಡಿದೆ? ಓಹ್, ಇವರ ಸಂಗಡ ನಾನು ವ್ಯಸನ ಪಟ್ಟರೆ ಸಂತಾಪವು ಇನ್ನೂ ಹೆಚ್ಚುವುದು. ದೇವಿ, ಸ್ವಾಮಿ, ಅವಶ್ಯಮನಂ ಭಕ್ತವ್ಯಂ ಕುತ ಕರ್ಮ ಶುಭಾಶುಭಂ ನಾ ಭಕ್ತ ಕ್ಷಯಿತೆ ಶತಕೋಟಿ ಕರ್ಮರೂಪಿ ಶತೈರಪಿ ಎಂಬ ನಾಣ್ಣುಡಿಯಂತೆ ಬಂದದ್ದನ್ನೆಲ್ಲ ಅನುಭವಿಸಿ ತೀರಲೇಬೇಕು. ಹೌದು ಸ್ವಾಮಿ. ನಿರ್ಭಾಗ್ಯರಾದ ನನ್ನನ್ನು ಆಶ್ರಯಿಸಿದ ನಿಮಗೆ ಸುಖವೆಲ್ಲಿಂದ ಉಂಟಾದೀತು? ಪ್ರಾಣೇಶ್ವರ, ಇದೇನು ಸ್ವಾಮಿ ಈ ರೀತಿ ಮಾತನಾಡುತ್ತಿರುವಿರಿ? ಸುಖ ದುಃಖಗಳೆಲ್ಲವೂ ಮಿಶ್ರ ಫಲವಲ್ಲವೇ ಸ್ವಾಮಿ? ಈ ರೀತಿ ನೀವು ಮಾತನಾಡಬೇಡಿ. ಅದು ಅಲ್ಲದೆ ಸ್ವಾಮಿ, ಎಷ್ಟೇ ಕಷ್ಟ ಬಂದರೂ ಸರಿ, ಸತ್ಯವನ್ನು ಬಿಡದೆ ನಾವು ಮುನ್ನಡೆಯಬೇಕು ಅಲ್ಲವೇ ಸ್ವಾಮಿ? ಹೌದು ದೇವಿ, ಹೌದು. ಅಯ್ಯಯ್ಯೋ ಅಯ್ಯಯ್ಯೋ, ಹಸಿವು ಹಸಿವು ಹಸಿವು, ಬಾಯಾರಿಕೆ. ಮುನಿವರ್ಯರೇ, ಇನ್ನು ಸ್ವಲ್ಪ ದೂರ ಮುಂದೆ ಬನ್ನಿ. ಅಲ್ಲಿ ಕಾಣುವ ಹಾಳು ಮಂಟಪದಲ್ಲಿ ಸ್ವಲ್ಪ ಹೊತ್ತು ಶ್ರಮಿಸಿಕೊಂಡು ಆನಂತರ ಮುಂದೆ ಕೊಡಲಿಲ್ಲ ತಿಂಡಿ ಎನಗೆ, ಹಸಿವಾಯ್ತೋ ಎನಗೆ, ಕಾಡೆಲ್ಲ ತಿರುಗಿ ತಿರುಗಿ ಸಾಕಾಯ್ತು. ಅಯ್ಯೋ ದೇವ್ರೇ. ಕೊಡಲಿಲ್ಲ ತಿಂಡಿ ಎನಗೆ, ಹಸಿವಾಯ್ತೋ ಎನಗೆ, ಕಾಡೆಲ್ಲ ತಿರುಗಿ ತಿರುಗಿ ಸಾಕಾಯ್ತು. ಅಯ್ಯೋ ದೇವ್ರೇ. ಸಾಕಪ್ಪ ನಿಮ್ಮ ಸಂಗ, ಮಾಡಿದ್ದೆ ಮಧು ಬಂಗ. ಸಾಕಪ್ಪ ನಿಮ್ಮ ಸಂಗ, ಮಾಡಿದ್ದೆ ಮಧು ಬಂಗ. ಕಾಡೆಲ್ಲ ಸುತ್ತೆ ಸುತ್ತೆ ಸುತ್ತಾಯ್ತು. ಕೊಡಲಿಲ್ಲ ತಿಂಡಿ ಎನಗೆ, ಹಸಿವಾಯ್ತೋ ಎನಗೆ, ಕಾಡೆಲ್ಲ ತಿರುಗಿ ತಿರುಗಿ ಸಾಕಾಯ್ತು. ಅಯ್ಯೋ ದೇವ್ರೇ. ಅಯ್ಯೋ ಹಸಿವು ಹಸಿವು, ಬಾಯಾರಿಕೆ, ಇನ್ನು ನಾನು ಸಹಿಸಲಾರೆ ಸಹಿಸಲಾರೆ ರಾಜ. ಹರೇ ಮುನಿಪುತ್ರನೇ, ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಆನಂತರ ಮುಂದಕ್ಕೆ ಹೋಗೋಣ. ಅಯ್ಯ ರಾಜೇಂದ್ರ, ಇಲ್ಲೇ ವಿಶ್ರಮಿಸಿಕೊಳ್ಳೋಣ ಅಂತ ಹೇಳ್ತಾ ಇದೆಯಲ್ಲ. ಹಸಿವು ಬಾಯಾರಿಕೆ ಅಂದ್ರೆ ಇಲ್ಲೇ ವಿಶ್ರಮಿಸಿಕೊಳ್ಳು ಅಂತ ಹೇಳ್ತಾ ಇದೆಯಲ್ಲ. ಮಹಾತ್ಮರೇ. ನಮ್ಮ ಗುರುಗಳಾದ ವಿಶ್ವಾಮಿತ್ರರ ಋಣವನ್ನು ದಕ್ಷಿಣಾದನವನ್ನು ಕೊಟ್ಟಿಬಿಡಿ. ನಾವು ಇಂತಹ ಕಷ್ಟಗಳನ್ನು ಸಹಿಸಲಾರೆ ಸಹಿಸಲಾರೆ. ಇನ್ನು ಆ ಕಾಶಿ ಪಟ್ಟಣವು ಎಷ್ಟು ದೂರವಿದೆಯೋ ಅಲ್ಲಿಗೆ ಕರೆದು ತಗೊಂಡೋಗಿ. ಮಹಾತ್ಮರೇ, ತಾವು ನನ್ನ ಈ ಹೆಗಲ ಮೇಲೆ ಕುಳಿತುಕೊಂಡರೆ ಸ್ವಲ್ಪ ದೂರ ಮುಂದಕ್ಕೆ ಹೋಗಬಹುದು. ಬನ್ನಿ, ಕುಳಿತುಕೊಳ್ಳಿ. ಅಯ್ಯಪ್ಪ ಅಯ್ಯಪ್ಪ, ಅಲ್ಲಿ ನಡೆ ಅಲ್ಲಿ ನಡೆ. ಹುಲಿ ಕರಡಿ ಸಿಂಹ ಎಲ್ಲ ಇತ್ತಲೇ ಬರುತ್ತಿದೆಯಲ್ಲ. ಹೆನಿದಿ ಗ್ರಹಚಾರವೋ, ಹೆನಿದಿ ವನವಾಸವೋ, ಹೆನಿದಿ
ಹಾಯಾಗಿರುವೆ ಇಂದು ಕಾಣಲು ಬಿಸಿಲ ಜಳಗಳು ಬೆನ್ನು ಬೆವರುತ ಬಳಲಿದೆ ಹೆಲಿದಿ ಗ್ರಹಚಾರವು ಹೆಲಿದಿ ಬಲವಾದು ಅಯ್ಯಯ್ಯೋ ಅಯ್ಯಯ್ಯೋ ಹುಲಿ ಹುಲಿ ಹೆಲಿದಿ ಗ್ರಹಚಾರವು ಹೆಲಿದಿ ವನವಾಸವು ಏನ ಮಾಡಿದೆ ನಿಂದು ಈ ಗತಿ ಕೆಳಗೆ ತಂದೆಯು ಪಶುಪತಿ ಹೆಲಿದಿ ಗ್ರಹಚಾರವು ಅಯ್ಯೋ ಅವು ಅವು ನಿನ್ನೆ ಬಾಲಕ ಇನ್ನು ಸೇವಕ ಒಂದು ಕ್ಷಣದಲ್ಲಿ ಎಲ್ಲಾಟ ಕಮಕ ನಿನ್ನೆ ಬಾಲಕ ಇಂದು ಸೇವಕ ಒಂದು ಕ್ಷಣದಲ್ಲಿ ಎಲ್ಲಾಟ ಕಮಕ ಅಳುವನ್ನು ಹರಿಯುವೆ ಮಹಿಮನು ಹೃದಯವನ್ನು ಎಲಿದಿ ಗ್ರಹಚಾರವು ಎಲಿದಿ ವನವಾಸವು ಅಯ್ಯೋ ಗುರುಗಳೇ ಅಯ್ಯೋ ಹಸಿವು ಹಸಿವು ಬಾಯಾರಿಕೆ ಮುನಿವರ್ಯರೇ, ನಿಮಗೆ ಅಲ್ಲಿ ಬನ್ನಿ, ಮುಂದೆ ಹೋಗೋಣ. ಬೆಂಕಿ ಬೆಂಕಿ ಅಯ್ಯಯ್ಯಪ್ಪ ಅಯ್ಯಯ್ಯೋ ಬೆಂಕಿ ತಲೆ ಬರುತ್ತಿದೆಯಾ ಅಯ್ಯಯ್ಯೋ 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 ಬೆಂಕಿ ತಲೆ ಬರುತ್ತಿದೆ ರಾಜ. ಇದರಿಂದ ತಪ್ಪಿಸಿಕೊಳ್ಳಲು ಏನಾದರೂ ಉಪಾಯವಿದೆಯಾ ಹೇಳು ರಾಜ. ಹೌದು ರಾಜ, ಉಪಾಯವಿದೆ. ಅಯ್ಯೋ ರಾಜ, ನನ್ನ ಹತ್ತಿರ ಸಾಕ್ಷಾತ್ ಅಗ್ನಿದೇವನೇ ಮಾತನಾಡ್ತಾ ಇದ್ದಾನೆಯಾ. ಇದನ್ನು ತಪ್ಪಿಸಿಕೊಳ್ಳಲು ಏನಾದರೂ ಉಪಾಯವಿದೆ ಹೇಳು ಅಗ್ನಿದೇವ. ನಿಮ್ಮ ನಿಜವಾದ ಹೆಸರು ನಿಮ್ಮ ಹೆಸರಲ್ಲವೆಂದು ಹೇಳಿ ನನ್ನಲ್ಲಿ ಪ್ರವೇಶ ಮಾಡಿದರೆ ಸಾಕು, ಯಾವ ಅಪಾಯವೂ ಇಲ್ಲದೆ ನನ್ನ ಜ್ವಾಲಾಗ್ನಿಯಿಂದ ದಾಟಿ ಹೋಗಬಹುದು. ಅಯ್ಯೋ ಇಷ್ಟೇ ತಾನೇ, ಈ ಕ್ಷಣನೇ ಮಾಡ್ತೀನಿ. ನನ್ನ ಹೆಸರು ಅಪರ ಬ್ರಹ್ಮ ವಿಶ್ವಾಮಿತ್ರನ ಶಿಷ್ಯನೇ ಅಲ್ಲ, ನನ್ನ ಹೆಸರು ನಕ್ಷತ್ರಿಕನೇ ಅಲ್ಲ, ಒಟ್ಟಿನಲ್ಲಿ ನಾನು ಮನುಷ್ಯನೇ ಅಲ್ಲ. ನೋಡಿದ್ಯಾ ಹರಿಶ್ಚಂದ್ರ, ಬೆಂಕಿ ನನ್ನನ್ನು ಏನನ್ನು ಮಾಡಲೇ ಇಲ್ಲ, ಸ್ವಲ್ಪನು ಸುಡಲೇ ಇಲ್ಲ. ಇನ್ನು ಯಾಕೆ ತಡ? ನಿಮ್ಮ ಹೆಸರು ನಿಮ್ದಲ್ಲ ಅಂತ ಹೇಳಿಬಿಡಿ. ಸ್ವಾಮಿ, ನಾವು ಹಾಗೆ ಹೇಳಲು ಸಾಧ್ಯವಿಲ್ಲ. ಸ್ವಾಮಿ, ಹೀಗೇನು ಮಾಡುವುದು? ನಾವು ಮುಂದೆ ಹೇಗೆ ಹೋಗುವುದು? ಅಯ್ಯೋ ಪರಮಾತ್ಮ, ಪಾಲಿಸು ಜಗದಾಂಬೆ, ಪಾಲಿಸೋ ಜಗದಾಂಬೆ, ಪಾವನ ಚರಿತೆ ಈ ಅಗ್ನಿ ಜ್ವಾಲೆಯಿಂದ, ಈ ಅಗ್ನಿ ಜ್ವಾಲೆಯಿಂದ ನಮ್ಮನ್ನು ರಕ್ಷಿಸೆನ್ನ ತಾಯೇ. ತಾಯೇ ಕಷ್ಟ ಕಷ್ಟ ಅಮ್ಮ ಜಗಜ್ಜನನಿ, ನಮ್ಮನ್ನು ಕಾಪಾಡು ತಾಯಿ. ಇಲ್ಲಿಂದ ಮುಂದೆ ಕಾಶಿ ಪಟ್ಟಣಕ್ಕೆ ಹೋಗಲು ನಮಗೆ ದಾರಿಯನ್ನು ಬಿಡು, ದಾರಿಯನ್ನು ಬಿಡು ತಾಯಿ, ದಾರಿಯನ್ನು ಬಿಡು. ಸ್ವಾಮಿ, ಹೇಳು. ಆಹಾ, ದಗ ದಗನೆ ಉರಿಯುತ್ತಿದ್ದ ಬೆಂಕಿಯು ತಟ್ಟನೆ ಹಾರಿ ಹೋಯಿತಲ್ಲ. ಪತಿವ್ರತೆಯರ ಮಾತು ಹಾ ಪರಮೇಶ್ವರನು ಕೇಳಬೇಕಲ್ಲವೇ. ಆಹಾ, ಎಂತಹ ಸತ್ಯಸುಂದರಳು ಇವಳು. ಇರಲಿ, ಇನ್ನೂ ಪರೀಕ್ಷಿಸುವೆನು. ಅಯ್ಯಯ್ಯೋ ಅಯ್ಯಯ್ಯೋ, ಹಸಿವು ಹಸಿವು, ಮುನಿವರೇ, ಬಾಯಾರಿಕೆ. ಕೋಪಿಸಿಕೊಳ್ಳಬೇಡಿ, ನಿಮಗೆ ಫಲೋದಕವನ್ನು ಶೀಘ್ರವೇ ತಂದು ಕೊಡುವೆನು. ಅಲ್ಲಿವರೆಗೂ ಅಲ್ಲಿ ಕಾಣುವ ಹಾಳು ಮಂಟಪದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಿ.
ಹಸಿವು ಹಸಿವು ಬಾಯಾರಿಕೆ ಸಹಿಸಲಾರೆ ಸಹಿಸಲಾರೆ. ಪೂಜ್ಯರೆ, ಸ್ವಲ್ಪ ಸೈರಿಸಿಕೊಳ್ಳಿ ಪೂಜ್ಯರೆ. ನನ್ನ ಕಾಂತರು ಇನ್ನೇನು ಬರುವ ವೇಳೆ ಆಯಿತು, ಸೈರಿಸಿಕೊಳ್ಳಿ. ಎಲ್ಲವೋ ಲೋಹಿತಾಶ್ವ, ಇಲ್ಲಿ ಬಾ. ಏನು ಗುರುಗಳೇ? ನಿನ್ನ ಕರಗಳಿಂದ ನನ್ನ ಪಾದವನ್ನು ಒತ್ತಿ ನನ್ನ ಆಯಾಸವನ್ನು ಪರಿಹರಿಸಿಕೊಳ್ಳುವೆನು ಮಗು. ಪೂಜ್ಯರೆ, ಈತನಿನ್ನು ಹಸಳೆ ಕಂದ, ಅವನಿಗೆ ಏನು ತಾನೇ ತಿಳಿಯದು. ನಿಮ್ಮ ಆಜ್ಞೆ ವಿನಃ ನಾನೇ ನಿಮ್ಮ ಪಾದವನ್ನು ಒತ್ತಲೆ. ಅಮ್ಮ ಚಂದ್ರಮತಿ, ನಿನ್ನ ಸೇವೆ ಸಲ್ಲದು. ನಿನ್ನ ಮಗನಾದ ಲೋಹಿತಾಶ್ವನ ಕರಗಳಿಂದ ನನ್ನ ಪಾದವನ್ನು ಒತ್ತಿಸಿದರೆ ಒತ್ತಿಸು, ಇಲ್ಲವಾದರೆ ನಮ್ಮ ಹಣವನ್ನು ತೀರಿಸುವ. ಪೂಜ್ಯರೆ, ನನ್ನನ್ನು ಬದುಕಿಸಮ್ಮ. ಕೋಪಿಸಿಕೊಳ್ಳಬೇಡಿ. ಏನಾದರೂ ಕಾಯಿ ಕಸುರು ನಾರು ಬೇರು ಇದ್ರೆ ತಂದು ನನ್ನನ್ನು ಬದುಕಿಸಮ್ಮ. ಕಂದ, ಅಮ್ಮ, ನಿಧಾನವಾಗಿ ಅವರ ಪಾದಗಳನ್ನು ಒತ್ತು ಕಂದ. ಅದು ನಾನು ಬೇಗನೆ ಬರುವೆನು. ನಿನ್ನ ಇಷ್ಟದಂತೆ ಆಗಲಿ ಅಮ್ಮ. ಅಯ್ಯಪ್ಪ, ಅಯ್ಯಪ್ಪ. ನಿಧಾನ ಗೊತ್ತು. ಅಯ್ಯೋ, ನಾನು ಕಾಕ್ಬಿಡ್ತೀಯಲ್ಲೋ, ನಿಧಾನ ಗೊತ್ತು. ಪರಮ ಕರುಣಾ ಕರುಣ ಭಜನ ಪರಮ ಕರುಣಾ ಕರುಣ ಭಜನ ದುರಿತ ಹರಣ ಶರದಿ ಶಯನ ಸ್ಮರಣೆ ಯುಗದೋಳ್ ಮನವ ನಿಲ್ಲಿಸೆ ಸಿರಿಯ ರಮಣ ನಿಧಾನ ಗೊತ್ತು. ಶರಣನಲಿನ ಸ್ಮರಣೆ ಯುಗದೋಳ್ ಮನವ ನಿಲ್ಲಿಸೆ. ಮಗು ಲೋಹಿತಾಶ್ವ, ನೀನು ಬಹಳ ಒಳ್ಳೆಯ ಹುಡುಗ. ನಾನು ಒಂದು ಮಾತನ್ನು ಹೇಳುವೆನು, ಕೇಳುವೆಯಾ ಮಗು? ಮಹಾತ್ಮರೇ, ಧರ್ಮಕ್ಕೆ ಅನುಸಾರವಾದ ಮಾತನ್ನು ಹೇಳಿದರೆ ಶಿರಸ ವಹಿಸಿ ಕೇಳುವೆನು. ಮಗು ಲೋಹಿತಾಶ್ವ, ಧರ್ಮಕ್ಕೆ ಅನುಸಾರವಾದ ಮಾತನ್ನೇ ಹೇಳುವೆನು ಮಗು. ಇಲ್ಲಿ ಯಾರಿಗೂ ಕೇಳಿಸಬಾರದು. ನನ್ನ ಕಿವಿಯಲ್ಲಿ ಒಂದು ಸುಳ್ಳು ಮಾತನ್ನು ಕೇಳು. ನಿನಗೆ ಕೊಡಬೇಕಾದ ದಕ್ಷಿಣ ಧನವನ್ನು, ನಿನ್ನ ಸಕಲ ಐಶ್ವರ್ಯವನ್ನು ನಿನಗೆ ದಾನ ಎರೆದು ಕೊಡುವೆ ಮಗು. ಮಹಾತ್ಮರೇ, ನಾನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಸುಳ್ಳನ್ನು ಹೇಳಲಾಗನು. ಛೀ! ಅಯ್ಯೋ ಪರಮಾತ್ಮ, ನೀನಿರುವುದು ಒಂದು ಚೋಟು ಮೆಣಸಿನಕಾಯಿ ಉದ್ದ. ನಿನಗೂ ಸತ್ಯವೇ, ನೀನು ಆ ತಂದೆ ಮಗನಲ್ಲವೇ? ನೀನು ನಿಮ್ಮ ತಂದೆ ಬರುವ ತನಕ ನನ್ನ ಪಾದಗಳನ್ನು ಒತ್ತುವಂತನಾಗು. ಅಯ್ಯೋ ಪರಮಾತ್ಮ, ನನಗೆ ಇನ್ನು ಎಷ್ಟು ಕಷ್ಟವನ್ನು ಕೊಡುವೆ. ಪೂಜ್ಯರೆ, ಕೋಪಿಸಿಕೊಳ್ಳಬೇಡಿ. ಇದು ತೆಗೆದುಕೊಳ್ಳಿ. ಇನ್ನೇನು ಇಷ್ಟರಲ್ಲಿ ನನ್ನ ಪ್ರಾಣಕಾಂತರು ಇಲ್ಲಿಗೆ ಬರುವರು, ಫಲಹಾರಾದಿಗಳನ್ನು ತರುವರು. ತೆಗೆದುಕೊಳ್ಳಿ. ಮಹಾತ್ಮರೇ, ಈ ಫಲೋದಕವನ್ನು ಸ್ವೀಕರಿಸಿ. ಛೀ ಛೀ! ಭ್ರಷ್ಟನೆ, ಭ್ರಷ್ಟರಾಜನೇ! ಈ ಘೋರ ಅರಣ್ಯದಲ್ಲಿ ಅಯ್ಯ ರಾಜೇಂದ್ರ, ಸರಿಯಾಗಿ ಅನ್ನ ಆಹಾರವನ್ನು ಕೊಡದೆ ನನ್ನನ್ನು ಈ ರೀತಿ ನರಳಿಸುತ್ತಿರುವಲ್ಲ, ಇದು ನಿನಗೆ ತರವೇ? ಮುನಿವರೇ, ಈ ಘೋರಾರಣ್ಯದಲ್ಲಿ ನೀವು ಸೇವಿಸಿದ ಆಹಾರವೇ ಹೊರತು ಬೇರೆ ಯಾವುದೂ ಸಿಗಲಿಲ್ಲ. ನನ್ನ ಪುತ್ರನಿಗೂ ಕೊಡದೆ ನೀವೆಲ್ಲವನ್ನು ನಿಮಗೆ ತಂದು ಕೊಟ್ಟಿರುವೆನು. ಛೀ ಛೀ! ಭ್ರಷ್ಟನೆ! ಬ್ರಹ್ಮ ಸ್ವಪಹಾರವನ್ನು ಮಾಡಿದ್ದಲ್ಲದೆ ಈ ಘೋರಾರಣ್ಯದಲ್ಲಿ ನನ್ನನ್ನು ಈ ರೀತಿ ಹಿಂಸಿಸುತ್ತಿರುವಲ್ಲ,
ಅಯ್ಯೋ ಗುರುಗಳಾದ ವಿಶ್ವಾಮಿತ್ರರೇ, ಬೇಗ ಬನ್ನಿ. ಅಯ್ಯೋ ಗುರುಗಳೇ, ಬೇಗ ಬನ್ನಿ. ಈಗ ನಾನು ಬರುವೆನು, ನಿನ್ನ ಮನವ ಮುರಿವೆನು. ಈಗ ನಾನು ಬರುವೆನು, ನಿನ್ನ ಮನವ ಮುರಿವೆನು. ಅಹಂಕಾರ ಒಡಗಿಸುವೆ, ಅಹಂಕಾರ ಒಡಗಿಸುವೆ. ನಿಜನ ದೊರಕನೆ ಕುಠಾರ ಕುರುಳ ಏಡಿದೆ, ಕುಠಾರ ಕುರುಳ ಏಡಿದೆ, ಕುಠಾರ ಕುರುಳ ಏಡಿದೆ. ರಾಜ, ನಿನಗೆ ತರವೇ ನನ್ನ ಶಿಷ್ಯನಿಗೆ ಅನ್ಯಾರು ಕೊಡದೆ ಕಲ್ಲುತ್ತಿರುವೆ ಭ್ರಷ್ಟ. ಮಹಾತ್ಮರೇ, ಈ ಕಾಡಿನಲ್ಲಿ ನಮ್ಮ ಗೋಳನ್ನು ನೋಡಲಾರದೆ ಓರ್ವ ಋಷಿಪುತ್ರಿಯು ಸ್ವಲ್ಪ ಆಹಾರವನ್ನು ಕೊಟ್ಟು ಹೋದಳು. ಅದನ್ನು ತಂದು ನಿಮ್ಮ ಶಿಷ್ಯನಿಗೆ ಕೊಟ್ಟಿರುವೆನು. ಅದು ಅಲ್ಲದೆ ನನ್ನ ಕುಮಾರನು ಎಷ್ಟು ಬಳಲಿರುವು ನೋಡಿ. ನನ್ನ ಶಿಷ್ಯನಿಗೆ ಕಾಲ ಕಾಲಕ್ಕೆ ಅನ್ನ ಆಹಾರಗಳನ್ನು ಕೊಡುತ್ತಾ ಒಂದು ಮಾಸಾವಧಿಯಲ್ಲಿ ನಮ್ಮ ಋಣವನ್ನು ತೀರಿಸು. ಎಚ್ಚರಿಕೆ. ಆಗಬಹುದು ಪೂಜ್ಯರೇ. ಹೆಲೋ ರಾಜೇಂದ್ರ, ಹಣವನ್ನು ಎಲ್ಲಿಂದ ಸಂಪಾದಿಸಿ ಕೊಡುವೆ, ಅಲ್ಲಿಗೆ ಬೇಗ ಕರೆದುಕೊಂಡು ಹೋಗು. ಈ ದಿನ ನೀನು ನಿನ್ನ ಋಣವನ್ನು ತೀರಿಸಲೇಬೇಕು. ಸ್ವಾಮಿ, ದೇವಿ, ಈ ಕಾಡಿನಲ್ಲಿ ಕಾಳವನ್ನು ಕಳೆದುಕೊಂಡಿದ್ದರೆ ಈ ಮುನಿಗಳ ಋಣವನ್ನು ತೀರಿಸುವುದು ಹೇಗೆ? ಪ್ರಾಣೇಶ್ವರ, ಅದ ನೋಡಿ, ಅಲ್ಲಿ ಕಾಶಿ ಪಟ್ಟಣವು ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ಆಲೋಚಿಸೋಣವೇ? ಆಗಬಹುದು ದೇವಿ. ಬನ್ನಿ ಸ್ವಾಮಿ, ನಡೆ ಹೋಗುವ. ನಡೆಯಿರಿ ನಡೆಯಿರಿ, ಹೋಗೋಣ.
ಅವಧಿಯಾದರೂ ಮುಗಿಯುತ್ತಾ ಬಂತು. ಸತ್ಯವನ್ನು ತ್ಯಜಿಸತಕ್ಕದ್ದಲ್ಲ. ವಿಶ್ವಾಮಿತ್ರ ಮುನಿಗಳಾದರೂ ಅತ್ಯುಗ್ರರಾಗಿರುವರು. ಬ್ರಾಹ್ಮಣ ಋಣಕ್ಕೆ ಪಾತ್ರನಾಗಿ ಈ ಶರೀರವನ್ನು ಬಿಡಕೂಡದು. ಬುದ್ಧಿಯು ಮಂದವಾಗಿರುವುದರಿಂದ ಏನು ಮಾಡಬೇಕೋ ತೋರದಾಗಿದೆ. ಓಹ್, ಪವಿತ್ರವಾದ ಕಾಶಿ ಕ್ಷೇತ್ರವು ಇದೇ ಅಲ್ಲವೇ? ಈ ಮಹಾಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಹಣವನ್ನು ಸಂಪಾದಿಸುವ ಮುಂದಿನ ಮಾರ್ಗವನ್ನು ಯೋಚಿಸೋಣ. ಹಾಗೆ ಆಗಲಿ ಸ್ವಾಮಿ. ನಡಿ ಸ್ವಾಮಿ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಸ್ಥಾನೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳ ಭೂತಾಧಿಪ ಪ್ರಮದನಾಥ ಗಿರೀಶ ಚಾಪ ನಮೋ ನಮೋ
ಚೂರ್ಣ ಸಮಪ್ತಿಯಾಮಿ ಕುಂಕುಮ ಚೂರ್ಣ ಸಮಪ್ತಿಯಾಮಿ ಪರಿಮಳ ಗಂಧ ಪುಷ್ಪ ಸಮರ್ಪಿಯಾಮಿ ಶುಕ್ಲಾಂ ವರದರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಛಾಯೇ ಸರ್ವ ವಿಘ್ನೋಪ ಶಾಂತಿಯೇ. ಮಂಗಳಾರತಿಯನ್ನು ತೆಗೆದುಕೊಳ್ಳಿ, ಮಂಗಳಾರತಿಯನ್ನು ತೆಗೆದುಕೊಳ್ಳಿ. ಇನ್ನು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ದಾಯಿತು. ಎಲ್ಲರೂ ಎದ್ದು ನಿಂತು ಮಂಗಳಾರತಿಯನ್ನು ತೆಗೆದುಕೊಳ್ಳಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಇಲ್ಲಿ ದಕ್ಷಿಣಾಧಾರವನ್ನು ಹೇಗೆ ಸಂಪಾದಿಸಲಿ? ಕುಬೇರನನ್ನು ಗೆಲ್ಲಲೇ? ಜಯದಿಂದೇನು ಪ್ರಯೋಜನ? ಯಾರಲ್ಲಿಯಾದರೂ ಯಾಚಿಸಲೇ? ಅದು ನಾನು ಮಾಡತಕ್ಕ ಕಾರ್ಯವಲ್ಲ. ವ್ಯಾಪಾರದಿಂದ ಸಂಪಾದಿಸಲೇ? ಅದಕ್ಕೆ ಮೂಲಧನವಿರಬೇಕು. ಯಾವುದನ್ನು ಮಾಡುವುದಕ್ಕೂ ಅವಕಾಶವಿಲ್ಲದಂತಾಗಿದೆ. ನಕ್ಷತ್ರಿಕ, ಅಯ್ಯೋ ದುರ್ವಿಧಿಯೇ, ಅವಧಿಗೆ ಅವಸಾನ ಕಾಲವಾಯಿತು, ಅಥವಾ ಈ ಹರಿಶ್ಚಂದ್ರನಿಗೆ ಅವಸಾನ ಕಾಲವು ಪ್ರಾಪ್ತವಾಯಿತು. ನಿಜ ಜೀವವೇ ನೀನೆಂದು ಹೋಗುವೆ, ದಾನ ದಾನವನು ಭೂಮಿಗೆ ನೀಡದೆ. ನಿಜ ಜೀವವೇ ನೀನೆಂದು ಹೋಗುವೆ, ದಾನ ದಾನವನು ಭೂಮಿಗೆ ನೀಡದೆ. ತುಳುಳದೆ ಬ್ರಹ್ಮತ್ವ ಅರಣವ ಮಾಡುತ್ತ, ದುರುಳದೆ ಬ್ರಹ್ಮತ್ವ ಅರಣವ ಮಾಡುತ್ತ, ಪರಮ ಪಾತಕಿಯಾಗಿ ನರಕಕ್ಕೆ ದೂರಿಯಾಗಿ. ಪರಮ ಪಾತಕಿಯಾಗಿ ನರಕಕ್ಕೆ ದೂರಿಯಾಗಿ. ಆ ನಿಜ ಜೀವವೇ ನೀನೆಂದು ಹೋಗುವೆ, ದಾನದ ದಾನವನು ಭೂಮಿಗೆ ನೀಡದೆ. ರಾಜ ಗೌರವವೆಳಿತೆ ಧೈರ್ಯವ ಹೊಂದುವೆ, ರಾಜ ಗೌರವವೆಳಿತೆ ಧೈರ್ಯವ ಹೊಂದುವೆ. ಆರ್ಯ ಸತ್ಯವ ಬಿಟ್ಟು ದುರ್ವ್ಯಸನವ ಒಂದೇ. ಆರ್ಯ ಸತ್ಯವ ಬಿಟ್ಟು ದುರ್ವ್ಯಸನವ ಒಂದೇ. ಆ ನಿಜ ಜೀವವೇ ನೀನೆಂದು ಹೋಗುವೆ, ದಾನದ ದಾನವನು ಭೂಮಿಗೆ ನೀಡದೆ. ಅವಧಿಯಾದರೂ ಈ ದಿನ ಸೂರ್ಯಾಸ್ತಮಾನದೊಳಗೆ ನಾನು ವಿಶ್ವಾಮಿತ್ರನ ತೀರಿಸದೆ ಹೋದರೆ ಈ ಜೀವ ಇದ್ದು ಏನು ಪ್ರಯೋಜನ? ನಿರ್ಭಾಗ್ಯನಾದ ನಾನು ಏನು ಮಾಡಲಿ? ಅಯ್ಯೋ, ನನ್ನನ್ನು ನಾನು ಈ ಪ್ರದೇಶದಲ್ಲಿ ಮಾರಿಕೊಂಡು ಆ ಮುನಿಗಳ ಋಣವನ್ನು ತೀರಿಸುವೆನು. ಹೋ ಕಾಶಿಪಟ್ಟಣ ಜನಗಳೇ, ನನ್ನನ್ನು ಯಾರಾದರೂ ಕೊಂಡುಕೊಳ್ಳುತ್ತಿದ್ದರೆ ದಯಮಾಡಿ ಮುಂದೆ ಬನ್ನಿ, ದಯಮಾಡಿ ಮುಂದೆ ಬನ್ನಿ. ಬಿಡದ ಕೋಡುವೆನು ಹರಿಶ್ಚಂದ್ರನ ಧರ್ಮವನು. ಬಿಡದ ಕೋಡುವೆನು
ಹರಿಶ್ಚಂದ್ರನ ಧರ್ಮವನು. ಹಿಡಿದು ಪಡೆದ ನಾವು ಕಲಂ ಶೋಧಿಸುವೆ. ಹಿಡಿದು ಪಡೆದ ನಾವು ಕಲವು ಶೋಧಿಸುವೆ ಅಗ್ನಿವೇಶದ ಗಿರಿಯೊಳಗೆ. ಹಿಡಿದು ಪಡೆದ ನಾವು ಕಲವು ಶೋಧಿಸುವೆ ಅಗ್ನಿವೇಶದ ಗಿರಿಯೊಳಗೆ. ದೊರೆಯೊಳಗೆ ಕಣಕಿದರೆ ಪುಡಿ ಪುಡಿಯ ಗೈಯುವೆನು. ದೊರೆಯೊಳಗೆ ಕಣಕಿದರೆ ಪುಡಿ ಪುಡಿಯ ಕೈಯುವೆನು. ಬಿಡದ ಕೋಡುವೆನು ಬಿಡದ ಕೋಡುವೆನು ಹರಿಶ್ಚಂದ್ರನ ಧರ್ಮವನು ಧರ್ಮವನು ಧರ್ಮವನು. ಆಹಾ, ಸಕಲ ಐಶ್ವರ್ಯವನ್ನು ದೋರೆ ಎರೆದು ಕೊಟ್ಟಿರುವ ಓ ಹರಿಶ್ಚಂದ್ರನು ಅಡವಿಯಲ್ಲಿ ನಾನಾ ಕಷ್ಟಗಳಿಗೆ ಗುರಿಯಾದರು ಸತ್ಯವನ್ನು ಬಿಡದೆ ಪಾಲಿಸುತ್ತಿರುವನಲ್ಲ. ಅವನೆಂತಹ ಸತ್ಯಸಂಧನು ಇರಬಹುದು. ವಸಿಷ್ಠ ಮಹರ್ಷಿ ಕಾಲಾಗ್ನಿ ರೂಪನಾದ ಈ ವಿಶ್ವಾಮಿತ್ರನು ಸಫಲನಾಗುವುದಿಲ್ಲವೆಂಬುದೇ ನಿನ್ನ ಹಿರಿದಾಸೆಯಲ್ಲವೇ? ಕಾದು ನೋಡುತ್ತಿರು. ಈ ಕೌಶಿಕನ ಸಾಹಸವನ್ನು ಆ ಹರಿಶ್ಚಂದ್ರನನ್ನು ಪಥಭ್ರಷ್ಟನಾಗಿ ಮಾಡದೇ ಇದ್ದ ಹೋದರೆ ನಾನು ವಿಶ್ವಾಮಿತ್ರನೇ ಅಲ್ಲ. ಬಿಡದ ಕೋಡುವೆನು ಹರಿಶ್ಚಂದ್ರನ ಧರ್ಮವನು ಧರ್ಮವನು ಧರ್ಮವನು.